ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ 3 ಜನ ಕೈದಿಗಳು ರಾತ್ರೋರಾತ್ರಿ ಗೋಡೆಯನ್ನ ಹಾರಿ ಸಿನಿಮೀಯ ಶೈಲಿಯಲ್ಲಿ ಎಸ್ಕೇಪ್ ಆದ್ರಲ್ಲ. ಈ ಪ್ರಕರಣಕ್ಕೀಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಜೈಲಿನ ಒಳಗಡೆ ಒಳ್ಳೆ ಊಟಕ್ಕೆ ಕಾಸು ಕೊಡಬೇಕಂತೆ. ಕಾಸು ಕೊಡಲಿಲ್ಲ ಅಂದ್ರೆ ಕೆಟ್ಟ ಊಟವನ್ನು ಕೊಡ್ತಾರಂತೆ. ಹಾಗಾಗಿ ಊಟದ ವಿಚಾರಕ್ಕೆ ಬೇಸತ್ತೇನೆ ಈ 3 ಜನ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಹೊಸ ಆರೋಪವೊಂದು ಕೇಳಿ ಬರ್ತಾ ಇದೆ. ಏನ್ ಕಥೆ, ಬನ್ನಿ ನೋಡ್ಕೊಂಡು ಬರೋಣ. ಕಲಬುರ್ಗಿ ಕಾರಾಗೃಹದಲ್ಲಿ ಊಟಕ್ಕೂ ಮಾಮೂಲು. ಕಳಪೆ ಊಟ ತಿನ್ನಲಾಗದೆ ಕೈದಿಗಳು ಕಂಗಾಲು. ಕಲಬುರ್ಗಿ ಕೇಂದ್ರ ಕಾರಾಗೃಹದಲ್ಲಿ 3 ಕೈದಿಗಳ ಪರಾರಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ನಸುಕಿನ ವೇಳೆ ಕಂಬಿಕ್ಕಿತ್ತ ಕೈದಿಗಳ ಪೈಕಿ ಒಬ್ಬನಾದ ಸಂತೋಷ್ನನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ. ಕಲಬುರ್ಗಿಯ ಕಪನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆತನ ಕಾಲಿಗೆ ಗುಂಡೇಟು ಕೊಟ್ಟು ಪಾಠ ಕಲಿಸಿದ್ದಾರೆ. ಕಲಬುರ್ಗಿಯ ಜಿಮ್ಸ್ ಆಸ್ಪತ್ರೆಯ ಟ್ರಾಮಾ ಕೇರ್ನಲ್ಲಿ ಕೈದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಮಧ್ಯೆ ಪೊಲೀಸರ ಮುಂದೆ ಅಳಲು ತೋಡಿಕೊಂಡ ಖೈದಿ ಜೈಲಿನ ಅಸಲಿ ಕಹಾನಿಯನ್ನ ಬಿಚ್ಚಿಟ್ಟಿದ್ದಾರೆ. ಕಲಬುರ್ಗಿ ಕೇಂದ್ರ ಕಾರಾಗೃಹದಲ್ಲಿ ನೀಡುವ ಅನ್ನ, ರೊಟ್ಟಿ ಮತ್ತು ತರಕಾರಿ ಆ ದೇವರಿಗೆ ಪ್ರೀತಿಯಾಗಬೇಕು. ಯಾಕಂದ್ರೆ ಅವುಗಳನ್ನ ಕೈದಿಗಳು ಬಿಡಿ ಜಾನುವಾರುಗಳು ಕೂಡ ತಿನ್ನೋಕಾಗಲ್ಲ. ಅಷ್ಟು ಕಳಪೆ ಆಹಾರವನ್ನ ಜೈಲಿನ ಅಧಿಕಾರಿಗಳು ಕೈದಿಗಳಿಗೆ ಪ್ರತಿನಿತ್ಯ ಕೊಡ್ತಾರಂತೆ. ಜೈಲಿನಲ್ಲಿ ಒಳ್ಳೆ ಊಟ ಬೇಕು ಅಂದ್ರೆ ನಾವೇ ಕೈಯಿಂದ ಕಾಸು ಖರ್ಚು ಮಾಡಬೇಕು. ಅನಧಿಕೃತ ಕ್ಯಾಂಟೀನ್ನಿಂದ ಅಕ್ಕಿ ಸೇರಿ ಎಲ್ಲಾ ವಸ್ತುಗಳನ್ನ ಖರೀದಿ ಮಾಡಬೇಕು. ಅದಕ್ಕಾಗಿ 3 ಪಟ್ಟು ಹಣ ಕೊಡಬೇಕು. ಆದ್ರೆ ಬಡತನದ ಹಿನ್ನೆಲೆ ಹಣ ಕೊಟ್ಟು ಆಹಾರ ಖರೀದಿಸಲು ಆಗ್ತಾ ಇರಲಿಲ್ಲ. ಇತ್ತ ಜೈಲಿನಲ್ಲಿ ನೀಡುವ ಕಳಪೆ ಆಹಾರ ಕೂಡ ಸೇವಿಸದಂತಾಗಿತ್ತು. ಹೀಗಾಗಿ ಜೈಲಿನಿಂದ ಎಸ್ಕೇಪ್ ಆಗಿದ್ದಾಗಿ ಕೈದಿ ಸಂತೋಷ್ ಹೇಳ್ಕೊಂಡಿದ್ದಾನೆ. ಇನ್ನು ಜೈಲು ಮೆನ್ಯೂ ಪ್ರಕಾರ ವಾರದಲ್ಲಿ 2 ದಿನ ನಾನ್ ವೆಜ್ ಊಟ ಕೊಡಬೇಕು ಅನ್ನುವ ನಿಯಮವಿದೆ. ಆದ್ರೆ ಕೈದಿಗಳ ಹೆಸರಿನಲ್ಲಿ ಕುರಿ ಕಟ್ ಮಾಡುವ ಅಧಿಕಾರಿ ಹಾಗೂ ಸಿಬ್ಬಂದಿ ಉತ್ತಮ ಮಾಂಸ ಮನೆಗೆ ತಗೊಂಡು ಹೋಗ್ತಾರಂತೆ. ಬರೀ ಎಲುಬುಗಳನ್ನ ಹಾಕಿ ನಾನ್ ವೆಜ್ ಆಹಾರ ತಯಾರಿಸ್ತಾ ಇದ್ರು ಅನ್ನುವ ಆರೋಪವೂ ಇದೆ. ಇದರ ಜೊತೆಗೆ ಜೈಲಿನ ಖೈದಿಗಳಿಗೆ ಕ್ಯಾಂಟೀನ್ನಲ್ಲಿ ಏನಾದ್ರೂ ವಸ್ತು ಖರೀದಿ ಮಾಡಬೇಕು ಅಂದ್ರೆ ಅಲ್ಲೂ ಕಮಿಷನ್ ವ್ಯವಹಾರ ನಡೆಸ್ತಾರಂತೆ. ಕುಟುಂಬಸ್ಥರು ನೀಡುವ ಹಣದಲ್ಲಿ 10% ಕಮಿಷನ್ ಕಟ್ ಮಾಡಿಕೊಂಡು ಕೈದಿಗಳಿಗೆ ಹಣ ತಲುಪಿಸ್ತಾರಂತೆ. ಒಂದೆಡೆ ತಪ್ಪು ಮಾಡಿದ ಕೈದಿಗಳು ಕುಟುಂಬಸ್ಥರಿಗೆ ಭಾರವಾದ್ರೆ, ಇತ್ತ ಜೈಲು ಸಿಬ್ಬಂದಿ ಹಣದ ದಾಹದಿಂದ ಕೈದಿಗಳು ಹಾಗೂ ಅವರ ಕುಟುಂಬಸ್ಥರು ಹೈರಾಣಾಗಿದ್ದಾರೆ. ಕೈದಿಗಳ ಪಾಲಿನ ಪರಿವರ್ತನಾ ಕೇಂದ್ರ ಆಗ್ಬೇಕಿದ್ದ ಜೈಲುಗಳಲ್ಲಿ ಕಾಸಿದ್ದೋನೆ ಬಾಸ್ ಅನ್ನುವ ವಾತಾವರಣ ಸೃಷ್ಟಿಯಾದ ಆರೋಪವೂ ಇದೆ. ಇದಕ್ಕೆ ಕಲಬುರ್ಗಿ ಕೇಂದ್ರ ಕಾರಾಗೃಹದ ಜೈಲಾಧಿಕಾರಿಗಳು ಏನ್ ಹೇಳ್ತಾರೆ, ಕೈದಿಗಳ ಆರೋಪ ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಅನ್ನೋದು ತನಿಖೆಯಿಂದಾದ್ರೂ ಹೊರಬರಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರ್ಗಿ.